ಭಾಗ 2 ಕೌಶಲ್ಯ BBA 4th ಸೆಮ್ಮು. ಇದರಲ್ಲಿ ಕೌಶಲ್ಯ ಭಾಗದಲ್ಲಿ ಇಂಪಾರ್ಟೆಂಟ್ಸ್ ನಾವೇನೇನು ನೋಡ್ತಿದ್ದೀವಿ ಅಂತಂದರೆ, ಭಾಗ 2ರಲ್ಲಿ ವ್ಯವಹಾರ ನಿರ್ವಹಣೆಯಲ್ಲಿ ಮಾತಿನ ಕೌಶಲ್ಯ ಏನಿದೆ ಅಂತಂದಾಗ, ಇಲ್ಲಿ ವ್ಯವಹಾರ ನಿರ್ವಹಣೆಯಲ್ಲಿ ಮಾತಿನ ಕೌಶಲ್ಯ. ಒಂದು ವ್ಯವಹಾರ ಮಾಡಬೇಕಂದ್ರೆ ಆ ಒಂದು ನಿರ್ವಹಣೆಯಲ್ಲಿ ಮಾತಿನ ಕೌಶಲ್ಯ ಹೇಗಿರುತ್ತೆ ಅಂತಂದಾಗ, ಸ್ಪಷ್ಟವಾಗಿರಬೇಕು ಮತ್ತು ಪರಿಣಾಮಕಾರಿಯಾಗಿ ತನ್ನ ಆಲೋಚನೆಯನ್ನು ಬೇರೆಯವರಿಗೆ ತಲುಪಿಸುವ ಸಾಮರ್ಥ್ಯನ ಹೊಂದಿರಬೇಕು ಅಂತ ನಾನು ಹೇಳ್ತೀನಿ. ಅದಾದಮೇಲೆ ಸಂದರ್ಭಕ್ಕೆ ಸರಿಯಾದ ಪದಾರ್ಥಗಳನ್ನು ಆಯ್ಕೆ ಮಾಡಿ ಬಳಸುವುದು, ಸರಿಯಾದ ಮತ್ತು ಬೇರೆಯವರಿಗೆ ಅರ್ಥವಾಗುವಂತೆ ಸ್ಪಷ್ಟವಾದ ಉಚ್ಚಾರಣೆ, ಕಿವಿಗೆ ಕೇಳಿಸುವಂತೆ ಶಬ್ದವನ್ನು ಬಳಸುವುದು ಬಹುಮುಖ್ಯವಾಗಿದೆ. ಇಲ್ಲಿ ಒಂದು ವ್ಯವಹಾರ ನಿರ್ವಹಣೆಯಲ್ಲಿ ಮಾತಿನ ಕೌಶಲ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಬಿಸ್ನೆಸ್ ನಡೆಸ್ತಾ ಇದ್ದೀವಿ ಅಂದರೆ ಅಲ್ಲಿನ ಒಂದು ವ್ಯವಹಾರ ನಿರ್ವಹಣೆಯಲ್ಲಿ ಮಾತಿನ ಕೌಶಲ್ಯ ಹೇಗಿರಬೇಕು ಅಂದರೆ, ಸ್ಪಷ್ಟವಾಗಿ ತಮ್ಮ ಆಲೋಚನೆಗಳು ಬೇರೆಯವರಿಗೆ ತಲುಪಿಸುವ ರೀತಿಯಂತಲ್ಲಿ ಇರಬೇಕಾಗುತ್ತೆ. ಅದಾದಮೇಲೆ ಸಂದರ್ಭಕ್ಕೆ ಸರಿಯಾದ ಪದಗಳನ್ನ ಆಯ್ಕೆ ಮಾಡ್ಕೊಂಡು ಬಳಸಬೇಕು ಮತ್ತು ಸರಿಯಾದ ಮತ್ತು ಬೇರೆಯವರಿಗೆ ಅರ್ಥವಾಗುವಂತಹ ಸ್ಪಷ್ಟವಾದ ಉಚ್ಚಾರಣೆಯನ್ನು ಅಲ್ಲಿ ಬಳಸಬೇಕಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾದದ್ದು ಇದಾಗುತ್ತೆ. ವ್ಯವಹಾರದಲ್ಲಿ ಮಾತಿನ ಶಿಷ್ಟಾಚಾರದ ಅಂಶಗಳು ಏನೇನಿರಬೇಕು ಅಂತಂದಾಗ, ಫಾರ್ ಎಕ್ಸಾಂಪಲ್ ನಮಸ್ಕಾರ, ದಯವಿಟ್ಟು, ಧನ್ಯವಾದಗಳು ಇತ್ಯಾದಿ ಬಳಕೆಯು ಸೂಕ್ತ. ಇಲ್ಲಿ ನಮ್ಮ ಒಂದು ವ್ಯವಹಾರದಲ್ಲಿ ಮಾತಿನ ಶಿಷ್ಟಾಚಾರಗಳು ಯಾವ ರೀತಿ ಪ್ರಾರಂಭ ಆಗಬೇಕು ಅಂದಾಗ, ನಮಸ್ಕಾರ, ದಯವಿಟ್ಟು, ಧನ್ಯವಾದಗಳು ಅಂತ ಒಂದು ಪದಗಳನ್ನ ಸೂಕ್ತವಾಗಿ, ಸ್ಪಷ್ಟವಾಗಿ ಮತ್ತು ಸರಳ ಭಾಷೆಯಲ್ಲಿ ಬಳಸಬೇಕಾಗುತ್ತೆ. ಇಲ್ಲಿ ಅದೇ ರೀತಿ ಗುಂಪು ಚರ್ಚೆಯಲ್ಲಿ ಮಾತಿನ ಬಳಕೆ ಯಾವ ರೀತಿ ಇರಬೇಕು ಅಂತಂದಾಗ ನೋಡಿ, ಫಾರ್ ಎಕ್ಸಾಂಪಲ್ಲು ಸ್ವಂತ ಆಲೋಚನೆಯನ್ನು ವ್ಯಕ್ತಪಡಿಸಲು ಪ್ರಯತ್ನಿಸಬೇಕಾಗುತ್ತೆ. ಏನಾದರೂ ಒಂದು ಗ್ರೂಪ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದಾಗ ಅಲ್ಲಿ ಸ್ವಂತ ಆಲೋಚನೆಗಳನ್ನ ವ್ಯಕ್ತಪಡಿಸಬೇಕಾಗುತ್ತೆ ಮತ್ತು ಇತರರ ಮಾತುಗಳನ್ನು ನಕಲಿಸಬಾರ್ದು. ಮತ್ತು ಚರ್ಚೆಯಲ್ಲಿ ಆತ್ಮವಿಶ್ವಾಸದಿಂದ ಮತ್ತು ಸ್ಪಷ್ಟತೆಯಿಂದ ಮಾತನಾಡಬೇಕು. ಇದು ಗುಂಪು ಚರ್ಚೆಯಲ್ಲಿ ಮಾತಿನ ಬಳಕೆ ಯಾವ ರೀತಿ ಮಾಡಬೇಕು ಅನ್ನೋದು ಇದು ಕೌಶಲ್ಯ ಭಾಗದಲ್ಲಿ ಇದೆ. ಆ್ಯಂಡ್ ನಿಮಗೂ ಇನ್ನೂ ಇನ್ಫಾರ್ಮೇಷನ್ ಗೊತ್ತಿರುತ್ತೆ, ನೀವು ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸಮಯ ನಿರ್ವಹಣೆ ಏನು ಒಂದು ಕೌಶಲ್ಯ ಭಾಗದಲ್ಲಿ. ನಿರ್ವಹಣೆಯಲ್ಲಿ ಅಂದರೆ ಬಿಸ್ನೆಸ್ಗಳಲ್ಲಿ ಸಮಯ ನಿರ್ವಹಣೆ ಯಾವ ರೀತಿ ಇರಬೇಕು ಅಂತಂದಾಗ, ಮೊದಲು ಸಮಯ ನಿರ್ವಹಣೆ ಅಂದರೆ ಏನು ಅನ್ನೋದು ತಿಳ್ಕೊಬೇಕಾಗುತ್ತೆ. ನೋಡಿ, ಸಮಯ ನಿರ್ವಹಣೆ ಎಂದರೆ ನಿರ್ದಿಷ್ಟ ಚಟುವಟಿಕೆಗಳಿಗೆ ಬೇಕಾದ ಸಮಯವನ್ನು ಯೋಜಿಸುವುದು ಮತ್ತು ನಿಯಂತ್ರಿಸುವುದು. ಏನಾದರೂ ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದು ಯಾವ ರೀತಿ ಎಷ್ಟು ಟೈಮ್ ಹಿಡಿಯುತ್ತೆ ಅನ್ನೋದನ್ನು ಒಂದು ಮೊದಲೇ ಪ್ಲ್ಯಾನ್ ಪ್ರಕಾರ ಮಾಡಿಕೊಂಡು ಆ ಟೈಮಲ್ಲಿ ಆ ಕೆಲಸನ ಮುಗಿಸುವಂತಹ ಪ್ರಯತ್ನ ಪಡಬೇಕು. ಇಲ್ಲಿ ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸಮಯ ನಿರ್ವಹಣೆ ಅಂದರೆ ಒಂದು ಬಿಸ್ನೆಸ್ಸಲ್ಲಿ ಯಾವ ರೀತಿ ಸಮಯಗಳನ್ನು ನಿರ್ವಹಣೆ ಮಾಡಿಕೊಂಡು ನಿರ್ಮಿಸಿ ಆ ಒಂದು ಸಮಯದಲ್ಲಿ ಎಷ್ಟು ಪ್ರಾಡಕ್ಟ್ಗಳನ್ನ ತಯಾರು ಮಾಡಬೇಕು, ಯಾವ ಟೈಮಲ್ಲಿ ತಯಾರು ಮಾಡಬೇಕು, ಇಷ್ಟು ಟೈಮಲ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಇದನ್ನೆಲ್ಲ ನಾವು ಕಲಿಬೇಕಾಗುತ್ತೆ. ಇಲ್ಲಿ ಟೈಮ್ ಲಿಮಿಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಮಯ ನಿರ್ವಹಣೆಯ ಮುಖ್ಯ ಕ್ರಮಗಳು ಏನೇನಿರುತ್ತೆ ಅಂತಂದಾಗ ನೋಡಿ, ಫಸ್ಟು ಗುರಿಗಳನ್ನ ನಿಗದಿಪಡಿಸಬೇಕು. ಸಮಯದ ನಿರ್ವಹಣೆ ಮಾಡಬೇಕು ಅಂದರೆ ಗುರಿಗಳನ್ನು ನಿಗದಿಪಡಿಸ್ಕೊಂಡು ಪ್ರತಿ ಸದಸ್ಯನಿಗೆ ಸ್ಪಷ್ಟವಾದ ಗುರಿಗಳನ್ನು ನೀಡಬೇಕು. ಅವನ ಕೆಲಸ ಏನು ಅನ್ನೋದನ್ನು ಅವನು ತಿಳಿಸ್ಬೇಕಾಗುತ್ತೆ. ಅದಾದಮೇಲೆ ಕಾರ್ಯಗಳನ್ನು ವಿಭಾಗಿಸಬೇಕು. ಯಾರ್ಯಾರಿಗೆ ಏನೇನು ಕೆಲಸಗಳು ಮತ್ತು ದೊಡ್ಡ ಕಾರ್ಖಾನೆಗಳನ್ನು ಸಣ್ಣ ಉಪಕಾರ್ಯಗಳಾಗಿ ವಿಭಜಿಸಿ ಮತ್ತು ಸದಸ್ಯರಿಗೆ ಹಂಚಬೇಕು. ಅಲ್ಲಿ ಪ್ರತಿಯೊಬ್ಬರಿಗೂ ಏನೇನು ಕೆಲಸ ಅನ್ನೋದನ್ನು ಡಿವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪ್ರಾಮುಖ್ಯತೆ ನೀಡುವುದು. ಅಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ABC ವಿಧಾನವನ್ನು ಬಳಸಿ ತ್ವರಿತವಾಗಿ ಪೂರ್ಣಗೊಳ್ಳಬೇಕಾದ ಕಾರ್ಯಗಳು ಮುಖ್ಯವಾಗಿದ್ದರೂ ಗಡುವಿಲ್ಲದ ಕಾರ್ಯಗಳು ಮತ್ತು ಕಡಿಮೆ ಪ್ರಾಮುಖ್ಯತೆ ಕಾರ್ಯಗಳಾಗಿ ವಿಭಜಿಸಿ. ಇಲ್ಲಿ ಪ್ರಾಮುಖ್ಯತೆ ಏನು ನೀಡ್ತಾ ಇದ್ದಾರೆ ಅಂದರೆ, ಇಲ್ಲಿ ABC ಅನ್ನೋ ಒಂದು ವಿಧಾನನ ಬಳಸ್ಕೋಬೇಕಾಗುತ್ತೆ. ಅದು ಮ್ಯಾನೇಜ್ಮೆಂಟಲ್ಲಿ, ಬಿಸ್ನೆಸ್ಸಲ್ಲಿ ಅಲ್ಲಿ ಏನು ಮಾಡಬೇಕಂದ್ರೆ, ತ್ವರಿತವಾಗಿ ಪೂರ್ಣಗೊಳ್ಳಬೇಕಾದ ಕಾರ್ಯಗಳು ಅಂದರೆ ಯಾವುದು ಕಂಪ್ಲೀಟ್ ಆಗಬೇಕಂತಹ ಕಾರ್ಯಗಳು ಮುಖ್ಯವಾಗಿದ್ದರೂ ಗಡುವಿಲ್ಲದ ಕಾರ್ಯಗಳು ಮತ್ತು ಕಡಿಮೆ ಪ್ರಾಮುಖ್ಯತೆ ಕಾರ್ಯಗಳಾಗಿ ವಿಭಜಿಸಬೇಕು. ಅಲ್ಲಿ ಏನು ಒಂದು ಕೆಲಸ ಇರುತ್ತಲ್ಲ, ಇವತ್ತೇ ಫಿನಿಷ್ ಮಾಡಬೇಕು ಅಂತ ಆ ಒಂದು ಕೆಲಸನ ಯಾವುದೇ ರೀತಿಯಾದಂಥ ಗಡುವಿಲ್ಲದ ಹಾಗೆ ಪೂರ್ತಿ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದು ಆ ಒಂದು ಸಮಯ ನಿರ್ವಹಣೆಯನ್ನು ಬಳಸ್ಕೊಂಡು ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಸಮಯ ನಿರ್ವಹಿಸುವ ವಿಧಾನಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಮಯನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ವಿಧಾನಗಳಿವೆ. ಅದು ಯಾವ ವಿಧಾನಗಳು ಅನ್ನೋದನ್ನು ನಾವು ಒಂದೊಂದೇ ತಿಳ್ಕೊಂಡು ಹೋಗೋಣ.
ನೀವು ನೋಡ್ಬೋದು, ಮೊದಲನೇದಾಗಿ ಸಮಯ ನಿರ್ವಹಿಸುವ ವಿಧಾನಗಳಲ್ಲಿ ಯೋಜನೆ ಅಂದರೆ ಒಂದು ಪ್ಲ್ಯಾನ್ ಮಾಡ್ಕೋಬೇಕು, ಅಂದರೆ ಒಂದು ದಿನಚರಿ ತಯಾರಿಸ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಎರಡನೇ ಪಾಯಿಂಟು ಆದ್ಯತೆ ನಿಗದಿಪಡಿಸುವುದು, ಅಂದರೆ ಯಾವ ಕೆಲಸ ತುರ್ತು ಯಾವುದು ಮುಖ್ಯ ಎಂದು ವಿಭಜಿಸುವುದು. ಯಾವ ಕೆಲಸ ಇಂಪಾರ್ಟೆಂಟು, ಯಾವ ಕೆಲಸ ಎಮರ್ಜೆನ್ಸಿ ಅನ್ನೋದನ್ನು ಅವರು ಆದ್ಯತೆಯಾಗಿ ಡಿವೈಡ್ ಮಾಡ್ಕೋತಾರೆ, ಅಂದರೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದಾದಮೇಲೆ ಸಮಯ ಹಂಚಿಕೆ, ಟೈಮ್ ಅಲೋಕೇಶನ್, ಅಂದರೆ ಪ್ರತಿಯೊಂದು ಕೆಲಸಕ್ಕೆ ಸಮಯ ಮೀಸಲಿಡುವುದು. ನೋಡಿ, ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ಒಂದೊಂದು ಕೆಲಸಕ್ಕೆ ಒಂದೊಂದು ಸಮಯನ ಮೀಸಲಿಡ್ತಾರೆ. ಅದಾದಮೇಲೆ ಅಲಕ್ಷ್ಯ ತಪ್ಪಿಸುವುದು, ಅವಾಯ್ಡಿಂಗ್ ಡಿಸ್ಟ್ರಾಕ್ಷನ್. ಸೊ ಅವರು ಒಂದು ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಅದೇ ಕೆಲಸನ ಕರೆಕ್ಟಾಗಿ ಮಾಡಬೇಕು. ಯಾವುದೇ ರೀತಿಯಾದಂಥ ಮೊಬೈಲು, ಸಾಮಾಜಿಕ ಜಾಲತಾಣಗಳು, ಅಪ್ರಯೋಜಕ ಮಾತುಗಳಲ್ಲಿ ಸಮಯನ ವ್ಯರ್ಥ ಮಾಡಬಾರ್ದು. ಅವ್ರದ್ದೇನು ಕೆಲಸ ಸಮಯ ವ್ಯರ್ಥ ಆಗದಿರಂಗೆ ಬಿಸ್ನೆಸ್ಸಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಅಥವಾ ಮಾಡಿರೋಂಥ ಮ್ಯಾನುಫ್ಯಾಕ್ಚರ್ನ ಸೆಲ್ ಮಾಡಬೇಕು. ಈ ಥರ ಒಂದು ಕೆಲಸದಲ್ಲಿ ಸಮಯ ನಿರ್ವಹಿಸುವ ವಿಧಾನಗಳಲ್ಲಿ ಇದನ್ನು ನಾವೆಲ್ಲ ನೋಡ್ತೀವಿ. ಅದಾದಮೇಲೆ ವಿರಾಮ ಮತ್ತು ವಿಶ್ರಾಂತಿ, ಆಮೇಲೆ ಇದರಲ್ಲಿ ಟೈಮ್ ಯಾವ್ಯಾವುದಕ್ಕೆ ಟೈಮ್ನ ಹಂಚಿದ್ದಾರೆ ಇಲ್ಲಿ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ವಿರಾಮ ಮತ್ತು ವಿಶ್ರಾಂತಿ ಅಂದಾಗ ಕೆಲಸದ ಮಧ್ಯೆ ಸ್ವಲ್ಪ ವಿರಾಮ ತೆಗೆದುಕೊಳ್ಬೇಕಾಗುತ್ತೆ. ಆನ್ ಟೈಮ್ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಸಂಜೆವರೆಗೂ ಕೆಲಸ ಮಾಡೋದಲ್ಲ. ಟೀ ಬ್ರೇಕು ಮತ್ತು ಮಧ್ಯಾಹ್ನ ಊಟದ ಬ್ರೇಕು ಅನ್ನೋ ರೀತಿ ಇಲ್ಲಿ ಸಮಯಗಳನ್ನ ಅವರಿಗೆ ವಿಶ್ರಾಂತಿಗೋಸ್ಕರ ಅವರಿಗೆ ಕೆಲಸದ ಮಧ್ಯೆ ಸ್ವಲ್ಪ ವಿರಾಮ ತೆಗೆದುಕೊಳ್ಳೋದಕ್ಕೂ ಸಹ ಟೈಮ್ನ ಡಿವೈಡ್ ಮಾಡಿದ್ದಾರೆ. ಅದಾದಮೇಲೆ ಗುರಿ ನಿಗದಿಪಡಿಸುವುದಂದರೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಗುರಿಗಳನ್ನು ನಿಗದಿಪಡಿಸಿಕೊಳ್ಳುವುದು. ಇಲ್ಲಿ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಗೋಲ್ ಏನಿರುತ್ತಲ್ಲ ಅದನ್ನು ಅವರು ಆ ಒಂದು ಟೈಮ್ ಲಿಮಿಟ್ ಒಳಗಡೆ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ ಸಮಯ ನಿರ್ವಹಿಸುವ ವಿಧಾನಗಳು. ಒಂದು ಸಮಯ ಇಟ್ಕೊಂಡು ಆ ಸಮಯನ ಯಾವುದಕ್ಕೆಲ್ಲ ಡಿವೈಡ್ ಮಾಡಬೇಕು, ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಇದು ಕೌಶಲ್ಯ ಭಾಗದ ಅತ್ಯಂತ ಇಂಪಾರ್ಟೆಂಟ್ಸ್ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.